Good morning, students. Already we have completed our chapter third, like Jainism and Buddhism. Now we will move the next chapter, Mauryas. This period we will study the Mauryas. Very important chapter, Mauryas. The Mauryas. The Mauryan Empire was the first great empire of India. Under their reign, a number of small kingdoms were united and brought under the single rule. India achieved political unity for the first time. The Mauryas not only liberated northwestern part of India from the foreign rule, but also brought uniform administration, which continued for several centuries. Chandragupta Maurya was the founder of this dynasty. Pataliputra was their capital. Dharmachakra was their royal emblem. The Mauryan Empire was the first great empire of India. ಅಂದರೆ ಮೌರ್ಯರ ಸಾಮ್ರಾಜ್ಯ ಭಾರತದಲ್ಲೇ ಮೊದಲ ಬಾರಿಗೆ ಮಹಾನ್ ಸಾಮ್ರಾಜ್ಯ ಅಥವಾ ಅತ್ಯಂತ ಪ್ರಸಿದ್ಧವಾದ ಸಾಮ್ರಾಜ್ಯ ಎಂಬಂತಹ ಪ್ರಸಿದ್ಧಿಗೆ ಪಾತ್ರವಾದ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿತ್ತು. ಇವರ ಆಳ್ವಿಕೆ ಅಂಡರ್ ದೇರ್ ರೇನ್ ಅ ನಂಬರ್ ಆಫ್ ಸ್ಮಾಲ್ ಕಿಂಗ್ಡಮ್ಸ್ ವೆ ಯುನೈಟೆಡ್. ಅಂದರೆ ಇವರ ಆಳ್ವಿಕೆ ಕಾಲದಲ್ಲಿ ಹಲವಾರು ಸಣ್ಣದ ಸೆವರಲ್ ಪಿಟ್ಟಿ ಪ್ರೊವಿನ್ಸಸ್ ಆರ್ ಪ್ರಿನ್ಸಿಪಲ್ಸ್ ಅಂದರೆ ಹಲವಾರು ಸಣ್ಣ ಪುಟ್ಟ ಪ್ರಾಂತ್ಯಗಳು ಅಥವಾ ಸಣ್ಣ ಪುಟ್ಟ ಪ್ರೊವಿನ್ಸಸ್ ಅನ್ನು ಏನು ಮಾಡ್ತಾರೆ ಮೌರ್ಯರು ಮೊದಲ ಬಾರಿಗೆ ನಂಬರ್ ಆಫ್ ಸ್ಮಾಲ್ ರೆಜಿಮ್ ದ ಕಿಂಗ್ಡಮ್ಸ್ ವೈ ಯುನೈಟೆಡ್ ಆ್ಯಂಡ್ ಬಾಟಂಡ್ ಅ ಸಿಂಗಲ್ ರೋಲ್ ಅಂದರೆ ಏಕಚಕ್ರಾಧಿಪತ್ಯಕ್ಕೆ ಅಂದರೆ ಸಣ್ಣ ಪ್ರಾಂತ್ಯಗಳೆಲ್ಲವುಗಳನ್ನು ಕೂಡ ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ ಕೀರ್ತಿ ಇನ್ ದಿಸ್ ಕ್ರೆಡಿಟ್ ಗೋಸ್ ಟು ಮೌರ್ಯರಿಗೆ ಒಂದು ಕ್ರೆಡಿಟ್ ಮೌರ್ಯರಿಗೆ ಹೋಗ್ತದೆ. ಇಂಡಿಯಾ ಅಚೀವ್ಡ್ ಪೊಲಿಟಿಕಲ್ ಯೂನಿಟಿ ಫಾರ್ ದ ಫಸ್ಟ್ ಟೈಮ್ ಮೊದಲ ಬಾರಿಗೆ ಭಾರತ ಏನು ಮಾಡಿತು ರಾಜಕೀಯ ಐಕ್ಯತೆಯನ್ನು ಸಾಧಿಸಿತು. The Mauryas not only liberated northwestern part of India from the foreign rule, but also they brought uniform administration which continued for several centuries. ಅಂದರೆ ಮೌರ್ಯರು ಭಾರತದ ವಾಯುವ್ಯ ಭಾಗವನ್ನು ವಿದೇಶಿಯನ್ನರ ದಾಳಿಯಿಂದ ರಕ್ಷಿಸಿದ್ದು ಮಾತ್ರವಲ್ಲದೆ ಅವರ ಆಳ್ವಿಕೆ ಕಾಲ ಹಲವಾರು ಶತಮಾನಗಳ ಕಾಲ ಮುಂದುವರಿದ ಏಕರೂಪದ ಆಳ್ವಿಕೆಯನ್ನು ಕೂಡ ಜಾರಿಗೆ ತರ್ತಾರೆ. ಅಂದರೆ ಮೌರ್ಯರು ಏನು ಮಾಡ್ತಾರೆ ಭಾರತದ ವಾಯುವ್ಯ ಭಾಗವನ್ನು ವಿದೇಶಿಯನ್ನರ ದಾಳಿಯಿಂದ ಮೊದಲ ಬಾರಿಗೆ ರಕ್ಷಣೆ ಕೊಡ್ತಾರೆ. ಅಷ್ಟು ಮಾತ್ರವಲ್ಲದೆ ಇವರ ಆಳ್ವಿಕೆ ಹಲವಾರು ಶತಮಾನಗಳ ಕಾಲ ಮುಂದುವರಿಯುವಂತಹ ಏಕರೂಪದ ಆಳ್ವಿಕೆಯನ್ನು ಜಾರಿಗೆ ತರ್ತಾರೆ. Here the Chandragupta Maurya was the founder of this dynasty. Very important question. Note this point, students. Chandragupta Maurya, founder of this dynasty. Pataliputra was their capital city. Modern Patna. Here the Pataliputra called as the Patna. Note this point, students. Very important. Pataliputra was their capital city. ಧರ್ಮಚಕ್ರ ವಾಸ್ ದೇರ್ ರಾಯಲ್ ಎಂಬ್ಲೆಮ್ ಅಂದರೆ ಧರ್ಮಚಕ್ರ ಅವರ ರಾಜಲಾಂಛನವಾಗಿತ್ತು. ಪಾಟಲಿಪುತ್ರ ಅವರ ರಾಜಧಾನಿಯಾಗಿದ್ದು ಚಂದ್ರಗುಪ್ತ ಮೌರ್ಯ ಈ ವಂಶದ ಸ್ಥಾಪಕನಾಗಿದ್ದನು. ಇಲ್ಲಿ ದೇರ್ ಆರ್ ಮೆನಿ ಥಿಯರೀಸ್ ರಿಗಾರ್ಡಿಂಗ್ ದಿ ಒರಿಜಿನ್ ಆಫ್ ಚಂದ್ರಗುಪ್ತ ಮೌರ್ಯ. ಅಂದರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅವನ ಮೂಲದ ಬಗ್ಗೆ ಹಲವಾರು ದಾಖಲೆಗಳಿದೆ. ಅದು ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಪಿ ಪಿ ಟಿಯಲ್ಲಿ ಕೊಡಲಿಲ್ಲ. ಒರಿಜಿನ್ ಆಫ್ ಚಂದ್ರಗುಪ್ತ ಮೌರ್ಯ ಅಂದರೆ ಸಮ್ ಆಫ್ ದ ಅಕಾರ್ಡಿಂಗ್ ಟು ದ ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ ಕಾಲ್ಸ್ Chandragupta Maurya as Mayura Sutta. Chandragupta Maurya as Mayura Sutta. And the Jain literature says that he belonged to a tribe of Mayura Poshakas or peacock tamers. And the word Maurya is derived from Mura. The word Maurya is derived from Mura, supposed to be the concubine of Nanda, king of Magadha. And according to the Buddhist literature Mahavamsha, he was of Kshatriya clan known as Maurya, which ruled at the Pipalavana, and many historians have accepted this opinion. Totally, there are the different opinion in between the historians, the origin of Chandragupta Maurya. ಅಂದರೆ ಚಂದ್ರಗುಪ್ತ ಮೌರ್ಯನ ಒಂದು ಮೂಲದ ಬಗ್ಗೆ ಅಲ್ಲಿ ಬೇರೆ ರೀತಿಯ ಅಭಿಪ್ರಾಯ ಇದೆ. ಜನರಲ್ಲಿ ಕೆಲವರವರು ಮುರ ಎನ್ನುವಂತಹ ಏನು ವಿಧವೆಯಲ್ಲಿ ಹುಟ್ಟಿದವನು ಎನ್ನುವಂಥ ಇದಿದ್ರೆ ಮುದ್ರಾ ರಾಕ್ಷಸದ ಪ್ರಕಾರವನ್ನು ಚಂದ್ರಗುಪ್ತ ಮೌರ್ಯ ಆ್ಯಸ್ ಮಯೂರ ಸುತ ಎಂಬುದಕ್ಕೆ ಕರೆಸಲ್ಪಟ್ಟಿದೆ. ಇನ್ನು ಬೌದ್ಧ ಸಾಹಿತ್ಯಗಳು ಹೇಳುವ ಪ್ರಕಾರ ಅವನು ಕ್ಷಾತ್ರಿಯ ವಂಶವಾದ ಮೌರ್ಯ ಎನ್ನುವಂಥ ಕ್ಷಾತ್ರಿಯ ವಂಶಕ್ಕೆ ಸೇರಿದ. ಹೀಗೆ ಟೋಟಲಿ ದೆರ್ ಆರ್ ಡಿಫರ್ ಒಪಿನಿಯನ್ ಇನ್ ಬಿಟ್ವೀನ್ ದ ಹಿಸ್ಟೋರಿಯನ್ಸ್. ಏನೇ ಇರಲಿ, ಚಂದ್ರಗುಪ್ತ ಮೌರ್ಯ ದ ಗ್ರೇಟೆಸ್ಟ್ ರೂಲರ್ ಆ್ಯಂಡ್ ಫೌಂಡರ್ ರೂಲರ್, ಗುಡ್ ಅಡ್ಮಿನಿಸ್ಟ್ರೇಟರ್ ಆಸ್ ವೆಲ್ ಆಸ್ ಗುಡ್ ವಾರಿಯರ್ ಇನ್ ದ ಬ್ಯಾಟಲ್ ಫೀಲ್ಡ್. ಡ್ಯೂರಿಂಗ್ ಹಿಸ್ ಪೀರಿಯಡ್ ದ ಮೌರ್ಯನ್ ಎಂಪೈರ್ ಎಕ್ಸ್ಟೆಂಡೆಡ್ ವೆರಿ ವಾಸ್ಟ್. ನಾವು
Now let us now study what is the important source of the Mauryan Empire. ಅಂದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇರುವಂತಹ ಪ್ರಮುಖವಾದ ಮೂಲಾಧಾರಗಳು ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. Note this point, students. What is the important sources which help us to know about the history of Mauryas? ಅಂದರೆ ಮೌರ್ಯರ ಕಾಲದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವಂತಹ ತಿಳ್ಕೊಳ್ಳಲು ಸಹಾಯ ಮಾಡುವಂತಹ ಪ್ರಮುಖವಾದಂತಹ ಆಧಾರಗಳು ಯಾವುದು ಎಂಬುದಾಗಿ ತಿಳ್ಕೊಳ್ಳ ವೆರಿ ಇಂಪಾರ್ಟೆಂಟ್. ಅರ್ಥಶಾಸ್ತ್ರ ಆಫ್ ಕೌಟಿಲ್ಯನ ಅರ್ಥಶಾಸ್ತ್ರ. ಇಂಡಿಕಾ ಆಫ್ ಮೆಗಾಸ್ತನೀಸನ ಇಂಡಿಕಾ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 marks. ಆಲ್ ಆಫ್ ದೀಸ್ ಇದೆಲ್ಲವುಗಳು ಕೂಡ 1 marks ಕೊಡ್ತಾರೆ. ಹೂ ರೋಟ್ ಅರ್ಥಶಾಸ್ತ್ರ, ಹೂ ರೋಟ್ ಇಂಡಿಕಾ, ಅಥವಾ ನೇಮ್ ದ ಆಥರ್ ಆಫ್ ಮೆಗಾಸ್ತನೀಸ್ ಹಾಗೆ ಕೊಡ್ತಾರೆ. ಹೂ ರೋಟ್ ಮುದ್ರಾ ರಾಕ್ಷಸ, ಹೀಗೆ ಇದು ಇಂಪಾರ್ಟೆಂಟ್, ಇದಿಷ್ಟು ಕೂಡ ಇಂಪಾರ್ಟೆಂಟ್. ಅರ್ಥಶಾಸ್ತ್ರ ಆಫ್ ಕೌಟಿಲ್ಯ, ಇಂಡಿಕಾ ಆಫ್ ಮೆಗಾಸ್ತನೀಸ್, ಮುದ್ರಾ ರಾಕ್ಷಸ ಆಫ್ ವಿಶಾಖದತ್ತ, ಅಶೋಕನ್ ಎಡಿಕ್ಟ್, ಮಾನ್ಯುಮೆಂಟ್ಸ್ ಆ್ಯಂಡ್ ಸಿಲೋನಿಸ್ ಕ್ರೋನಿಕಲ್ಸ್ ಲೈಕ್ಸ್ ದೀಪವಂಶ ಆ್ಯಂಡ್ ಮಹಾವಂಶ. ಸಿಲೋನಿಸ್ ಕ್ರೋನಿಕಲ್ಸ್ ಲೈಕ್ ದೀಪವಂಶ ಆ್ಯಂಡ್ ಮಹಾವಂಶ. ಅಂದರೆ ಈ ಮೌರ್ಯರ ಕಾಲದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥ ಪ್ರಮುಖವಾದ ಮೂಲಾಧಾರ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಇದರಲ್ಲಿ ಸಂಪೂರ್ಣವಾದ ಮಾಹಿತಿ ಕೌಟಿಲ್ಯ ಕೊಟ್ಟಿದ್ದಾನೆ. ಆ್ಯಂಡ್ ಮೆಗಾಸ್ತನೀಸ್, ಇಂಡಿಕಾ ಆಫ್ ಮೆಗಾಸ್ತನೀಸ್, ಮುದ್ರಾ ರಾಕ್ಷಸ ಆಫ್ ವಿಶಾಖದತ್ತ, ಅಶೋಕನ್ ಎಡಿಕ್ಟ್ ಆರ್ ಅಶೋಕನ್ ಇನ್ಸ್ಕ್ರಿಪ್ಷನ್, ಮಾನ್ಯುಮೆಂಟ್ಸ್ ಸ್ಮಾರಕಗಳು ಅಥವಾ ಸಿಲೋನಿ ಗ್ರಂಥಗಳು, ದೀಪವಂಶ ಮತ್ತು ಮಹಾವಂಶ. ದೀಸ್ ಆರ್ ದ ಇಂಪಾರ್ಟೆಂಟ್ ಸೋರ್ಸಸ್ ವಿಚ್ ಹೆಲ್ಪ್ ಅಸ್ ಟು ನೋ ಅಬೌಟ್ ದ ಹಿಸ್ಟ್ರಿ ಆಫ್ ದ ಮೌರ್ಯಾಸ್. ಅಂದರೆ ಇದಿಷ್ಟು ಮೌರ್ಯರ ಕಾಲದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುವಂತಹ ಪ್ರಮುಖವಾದಂತಹ ಮೂಲಾಧಾರಗಳು. ಲೆಟ್ ಅಸ್ ನೌ ಸ್ಟಡಿ ದ ಗ್ರೇಟೆಸ್ಟ್ ರೂಲರ್ ಆಫ್ ದಿಸ್ ಡೈನಾಸ್ಟಿ, ಚಂದ್ರಗುಪ್ತ ಮೌರ್ಯ. ಹೂ ಇಸ್ ಚಂದ್ರಗುಪ್ತ ಮೌರ್ಯ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಚಂದ್ರಗುಪ್ತ ಮೌರ್ಯ ruled over this dynasty from 324 to 300 BCE. Note this point, students. It was BCE, ಕ್ರಿಸ್ತಪೂರ್ವ 324ರಿಂದ 300ರವರೆಗೆ ಅವನು ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. Chandragupta Maurya is the founder of this dynasty. However, very little is known about him. He had lost his father, was taken away by Chanakya, a Brahmin of Takshashila, who gave him a necessary education. He helped Chandragupta Maurya in the establishment of Mauryan Empire. ಚಂದ್ರಗುಪ್ತ ಮೌರ್ಯ ಅಂದರೆ ಇವನು ಈ ವಂಶದ ಸ್ಥಾಪಕ. ಚಂದ್ರಗುಪ್ತ ಮೌರ್ಯ ವಂಶದ ಸ್ಥಾಪಕ ಅಂದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಆದರೆ ವೆರಿ ಲಿಟಲ್ ಈಸ್ ನೋನ್ ಅಬೌಟ್ ಹಿಮ್. ಬಟ್ ಅಂದರೆ ಅವನ ಬಗ್ಗೆ ಹೆಚ್ಚು ಮಾಹಿತಿಗಳು ಲಭ್ಯವಾಗಿಲ್ಲ. ಅಂದರೆ ಸ್ವಲ್ಪ ಮಾತ್ರ ಮಾಹಿತಿಗಳು ಲಭ್ಯವಾಗಿದೆ ಇತಿಹಾಸಕಾರರಿಗೆ. ಹಿ ಹ್ಯಾಡ್ ಲಾಸ್ಟ್ ಹಿಸ್ ಫಾದರ್, ವಾಸ್ ಟೇಕನ್ ಅವೇ ಬೈ ಚಾಣಕ್ಯ, ಬ್ರಾಹ್ಮಿನ್ ಆಫ್ ತಕ್ಷಶಿಲಾ, ಹೂ ಗೇವ್ ಹಿಮ್ ದ ನೆಸೆಸರಿ ಎಜುಕೇಷನ್. ಅಂದರೆ ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕಳ್ಕೊಂಡಂಥ ಚಂದ್ರಗುಪ್ತ ಮೌರ್ಯ ಅವನ ಜೀವನ ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ತೆಗೆದುಕೊಂಡಿತ್ತು. ಯಾರಿಂದ ಅಂತ ಹೇಳಿದರೆ ಕೌಟಿಲ್ಯನಿಂದ. ಚಾಣಕ್ಯ ಅಥವಾ ಕೌಟಿಲ್ಯ ಅಂದರೆ ಕೌಟಿಲ್ಯನ ಚಾಣಕ್ಯನಿಗೆ ಬೇರೆ ಬೇರೆ ಹೆಸರು. ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಇದೆಲ್ಲ ಒಂದೇ. ಇವನ ಒಂದು ದೆಸೆಯಿಂದ, ಕೌಟಿಲ್ಯನ ದೆಸೆಯಿಂದಾಗಿ ಚಂದ್ರಗುಪ್ತನ ಜೀವನದಲ್ಲಿ ಏನಾಯಿತು, ಟರ್ನಿಂಗ್ ಪಾಯಿಂಟ್ ಕಂಡಿತು. ಅಂದರೆ ಹಿ ವಾಸ್ ಟೇಕನ್ ಅವೇ ಬೈ ಚಾಣಕ್ಯ, ಅ ಬ್ರಾಹ್ಮಿನ್ ಆಫ್ ತಕ್ಷಶಿಲ, ಹೂ ಗೇವ್ ಹಿಮ್ ನೆಸೆಸರಿ ಎಜುಕೇಷನ್. ಅವನಿಗೆ ಅಂದರೆ ಒಬ್ಬ ರಾಜನಿಗಿರಬೇಕಾದ ಶಿಕ್ಷಣ ಯಾವ ರೀತಿ ಇರಬೇಕು ಅದೆಲ್ಲವನ್ನು ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನಿಗೆ ಕೊಡಿಸ್ತಾನೆ. ಹೀಗಾಗಿ ಹೆಲ್ಪ್ ಚಂದ್ರಗುಪ್ತ ಮೌರ್ಯ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡ್ತಾನೆ. ಲೆಟ್ ಅಸ್ ನೌ ಸ್ಟಡಿ ದ ಕಾಂಕ್ವೆಸ್ಟ್ ಆಫ್ ಚಂದ್ರಗುಪ್ತ ಮೌರ್ಯ. ಅಂದರೆ ಚಂದ್ರಗುಪ್ತ ಮೌರ್ಯನ ಒಂದು ದಿಗ್ವಿಜಯ. ಅಂದರೆ ಅವನು ಯಾವ ಅಂದರೆ ಹೇಗೆ ಅವನು ಹೌ ಟು ಎಕ್ಸ್ಟೆಂಡ್ ಹಿಸ್ ಟೆರಿಟೋರೀಸ್, ಅವನ ಸಾಮ್ರಾಜ್ಯನ ಹೇಗೆ ವಿಸ್ತರಿಸ್ತಾನೆ, ಎಲ್ಲಿ ಎಲ್ಲ ದಿಗ್ವಿಜಯವನ್ನು ಕೈಗೊಂಡಿದ್ದಾನೆ ಎಂಬುದಾಗಿ ನೋಡುವ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಚಂದ್ರಗುಪ್ತ ಮೌರ್ಯ ಫಾರ್ 10 marks. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ಟೂಡೆಂಟ್ಸ್. ನೋಟ್ ದಿಸ್ ಪಾಯಿಂಟ್. ಚಂದ್ರಗುಪ್ತ ಮೌರ್ಯ ಇಂಪಾರ್ಟೆಂಟ್ ಕ್ವಶನ್ ಫಾರ್ 10 marks. First one, the first conquest of Punjab and Magadha. ಫಸ್ಟ್ ಕಾಂಕ್ವೆಸ್ಟ್ ಪಂಜಾಬ್ ಆ್ಯಂಡ್ ಮಗಧ. ಪಂಜಾಬ್ ಮತ್ತು ಮಗಧದ ಮೇಲೆ ಇವನು ದಾಳಿಯನ್ನು ಮಾಡ್ತಾನೆ. ಚಂದ್ರಗುಪ್ತ ಬಿಲ್ಟ್ ಎ ಸ್ಟ್ರಾಂಗ್ ಆರ್ಮಿ ಅಂಡರ್ ದ ಗೈಡೆನ್ಸ್ ಆಫ್ ಚಾಣಕ್ಯ. ಹಿ ಡಿಫೀಟೆಡ್ ದ ಪೆಟ್ಟಿ ರೂಲರ್ಸ್ ಆಫ್ ಪಂಜಾಬ್ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್. Thereafter, he marched against Magadha. He killed Dhanananda, the last ruler of Nandas. Note this point, student. He killed Dhanananda. Who is Dhanananda? The last ruler of Nanda dynasty. And ended his oppressive rule and laid a foundation for the Mauryan Empire. ಅಂದರೆ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ, he strengthened his army under the guidance of
ಚಾಣಕ್ಯ ಅವ್ರ ಕೌಟಿಲ್ಯ, ಅಂದರೆ ಕೌಟಿಲ್ಯನ ಒಂದು ಆದೇಶದ ಮೇರೆಗೆ ಅಥವಾ ನಿರ್ದೇಶನದ ಮೇರೆಗೆ ಇವನು ಬಲಿಷ್ಠವಾದ ಸೈನ್ಯವನ್ನು ಕಟ್ತಾನೆ. ಆ್ಯಂಡ್ ಲೇಟರ್ ಹಿ ಡಿಫೀಟೆಡ್ ಪಿಟ್ಟಿ ರೂಲರ್ಸ್ ಆಫ್ ಪಂಜಾಬ್ನ ಸಣ್ಣ ಪುಟ್ಟ ಪ್ರಾಂತ್ಯ ರಾಜ್ಯಗಳನ್ನೆಲ್ಲ ಸೋಲಿಸ್ತಾನೆ. ಆ್ಯಂಡ್ ಕ್ಯಾಪ್ಚರ್ಡ್ ಇಟ್ ಆ್ಯಂಡ್ ಎಕ್ಸ್ಟೆಂಡೆಡ್ ಟು ಹಿಸ್ ಟೆರಿಟೋರೀಸ್, ಅದನ್ನು ಆಕ್ರಮಿಸ್ತಾನೆ ಮತ್ತು ತನ್ನ ಸಾಮ್ರಾಜ್ಯಕ್ಕೆ ಅದನ್ನು ಸೇರ್ಪಡೆಗೊಳಿಸ್ತಾನೆ. ದೇರ್ ಆಫ್ಟರ್ ದ ಮಾರ್ಚ್ ಡೇ ಅಗೇನ್ಸ್ಟ್ ಮಗಧ, ಆ್ಯಂಡ್ ಮಗಧದ ಮೇಲೆ ದಾಳಿ ಮಾಡ್ತಾನೆ. ಆಗ ಮಗಧದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ದೊರೆ ಅಂತ ಹೇಳಿದರೆ ಧನನಂದ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 marks. ಧನನಂದ, ಲಾಸ್ಟ್ ರೂಲರ್ ಆಫ್ ನಂದ ಡೈನಾಸ್ಟಿ. ಧನನಂದ ಕಿಲ್ಡ್ ಬೈ ಚಂದ್ರಗುಪ್ತ ಮೌರ್ಯ, ಆ್ಯಂಡ್ here the Chandragupta Maurya ended his oppressive rule and laid the foundation for the Mauryan Empire. ಅಂದರೆ ಅವನ ಒಂದು ದುರಾಡಳಿತ ಅಥವಾ ಕೆಟ್ಟ ಆಡಳಿತಕ್ಕೆ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ಆ ಕೆಟ್ಟ ಆಡಳಿತವನ್ನು ಕೊನೆಗೊಳಿಸ್ತಾನೆ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಅಸ್ಥಿಭಾರ ಹಾಕ್ತಾನೆ ಅಥವಾ ಫೌಂಡೇಶನ್ ಹಾಕ್ತಾನೆ. ಲೇಡ್ ದ ಫೌಂಡೇಶನ್ ಫಾರ್ ದ ಮೌರ್ಯನ್ ಎಂಪೈರ್. ಆ್ಯಂಡ್ ದ ಸೆಕೆಂಡ್ ಕಾಂಕ್ವೆಸ್ಟ್, ವಾರ್ ವಿತ್ ಸೆಲ್ಯೂಕಸ್. ಹೂ ಇಸ್ ಸೆಲ್ಯೂಕಸ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೂ ಈಸ್ ಸೆಲ್ಯೂಕಸ್ ಯಾರು ಎಂಬುದಾಗಿ ಕೇಳ್ತಾರೆ. ಇಲ್ಲಿ ಅಲೆಕ್ಸಾಂಡರ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ಹಿಸ್ ಸಾವರ್ನಿಟಿ or supremacy over the northwestern part of India and had nominated his representatives to rule over them. Chandragupta Maurya defeated them and annexed the territories to his empire. After Alexander's death, Seleucus became the master of the Greek Empire over Central Asia. In 305 BCE, he crossed the Indus to reconquer Alexander's Indian possessions. Chandragupta Maurya defeated him. Hence, Seleucus had to conclude a treaty with him. Accordingly, he gave Chandragupta Maurya a large territory which included Kabul, Afghanistan, Kandahar and Baluchistan. He also gave his daughter in marriage to Chandragupta Maurya. In return, Chandragupta Maurya presented him with 500 elephants trained in warfare. Seleucus maintained friendly relations with Mauryas and sent Megasthenes as ambassadors to Pataliputra. Very important. Seleucus sent his ambassador Megasthenes. Who is Megasthenes? Greek ambassador. Megasthenes, Greek ambassador. He wrote famous work Indica. ಯದ ವಾರ್ ವಿತ್ ಸೆಲ್ಯೂಕಸ್ ಅಂದರೆ ಅಲೆಕ್ಸಾಂಡರ್ನು ಭಾರತದ ವಾಯುವ್ಯ ಭಾಗದ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿ ಅವುಗಳ ಮೇಲ್ವಿಚಾರಣೆಗೋಸ್ಕರ ತನ್ನ ಪ್ರತಿನಿಧಿಗಳನ್ನು ನೇಮಿಸಿರ್ತಾನೆ. ಅಂದರೆ ಈ ಹಿಂದೆ ಗ್ರೀಕ್ ರೂಲರ್ ಅಲೆಕ್ಸಾಂಡರ್ ಭಾರತ ಮೇಲೆ ದಾಳಿ ಮಾಡಿ ತಾನು ಆಕ್ರಮಿಸಿದ ಪ್ರದೇಶಗಳನ್ನು ನೋಡಿಕೊಳ್ಳುವುದಕ್ಕೆ ತನ್ನ ಪ್ರತಿನಿಧಿಗಳನ್ನಲ್ಲಿ ನೇಮಿಸಿರ್ತಾನೆ. ಈ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ಅವರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಅಂದರೆ ಇವನ ಅಲೆಕ್ಸಾಂಡರ್ನ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೋ ಅವರುಗಳನ್ನೆಲ್ಲ ಚಂದ್ರಗುಪ್ತ ಮೌರ್ಯ ಡಿಫೀಟೆಡ್ ದೆಮ್ ಆ್ಯಂಡ್ ಅನ್ನೆಕ್ಸ್ ದ ಟೆರಿಟೋರೀಸ್ ಟು ಹಿಸ್ ಎಂಪೈರ್. ಅವರನ್ನೆಲ್ಲ ಸೋಲಿಸಿ ಅವರ ಪ್ರಾಂತ್ಯಗಳನ್ನೆಲ್ಲವುಗಳನ್ನು ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಸೇರ್ಪಡೆಗೊಳಿಸ್ತಾನೆ. ಆಫ್ಟರ್ ಅಲೆಕ್ಸಾಂಡರ್ಸ್ ಡೆತ್, ಸೆಲ್ಯೂಕಸ್ ಬಿಕೇಮ್ ದ ಮಾಸ್ಟರ್ ಆಫ್ ದ ಗ್ರೀಕ್ ಎಂಪೈರ್ ಓವರ್ ಸೆಂಟ್ರಲ್ ಏಷ್ಯಾ. ಅಂದರೆ ಅಲೆಕ್ಸಾಂಡರ್ನ ಮರಣ ನಂತರ ಮಧ್ಯ ಏಷ್ಯಾದಲ್ಲಿನ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಕಾರಿಯಾಗಿ ಬರ್ತಾನೆ. ಇವನು ನೋಡಿ ಕ್ರಿಸ್ತ ಶಕ ಇನ್ 305 BC he crossed the Indus to reconquer Alexander's Indian possession. ಕ್ರಿಸ್ತ ಪೂರ್ವ 305ರಲ್ಲಿ ಅವನೇನು ಮಾಡ್ತಾನೆ, ಅಲೆಕ್ಸಾಂಡರ್ ಹೊಂದಿದ್ದ ಭಾರತೀಯ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳುವುದಕ್ಕೋಸ್ಕರ, ಅಂದರೆ ಈ ಹಿಂದೆ ಅಲೆಕ್ಸಾಂಡರ್ನ ವಶದಲ್ಲಿದ್ದಂಥ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯರಿಂದ ವಶಪಡಿಸಿಕೊಳ್ಳೋಕ್ಕೋಸ್ಕರ ಸಿಂಧೂ ನದಿಯನ್ನು ದಾಟಿ ಸೆಲ್ಯೂಕಸ್ ಬರ್ತಾನೆ. ಬಟ್ ಚಂದ್ರಗುಪ್ತ ಮೌರ್ಯ ಡಿಫೀಟೆಡ್ ಹಿಮ್. ಆದರೆ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ಸೆಲ್ಯೂಕಸ್ನನ್ನು ಕೂಡ ಸೋಲಿಸ್ತಾನೆ. ಹೆನ್ಸ್ ಸೆಲ್ಯೂಕಸ್ ಹ್ಯಾಡ್ ಟು ಕನ್ಕ್ಲೂಡೆಡ್ ಟ್ರೀಟಿ ವಿತ್ ಹಿಮ್. ಆದರೆ ಸೆಲ್ಯೂಕಸ್ ಏನು ಮಾಡ್ತಾನೆ, ಯುದ್ಧವನ್ನು ಮುಂದುವರಿಸದೆ ಸರೆಂಡರ್ ಆದಂಥ ಸೆಲ್ಯೂಕಸ್ ಇನ್ ಬಿಕೇಮ್ ಹ್ಯಾಡ್ ಟು ಕನ್ಕ್ಲೂಡೆಡ್ ಟ್ರೀಟಿ ವಿತ್ ಹಿಮ್. ಅವನೊಂದಿಗೆ ಒಂದು ರಾಜಿ ಒಪ್ಪಂದ ಮಾಡಿಕೊಳ್ತಾನೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಟ್ರೀಟಿ ಹಿ ಗೇವ್ ಚಂದ್ರಗುಪ್ತ ಮೌರ್ಯ ಲಾರ್ಜ್ ಟೆರಿಟೋರಿಯನ್ಸ್. ಅಂದರೆ ಇದರ ಒಂದು ಒಪ್ಪಂದ ಪ್ರಕಾರ ಸೆಲ್ಯೂಕಸ್ ಏನು ಮಾಡ್ತಾನೆ, ಅವನಿಗೆ ಹಲವಾರು ತನ್ನ ವಶದಲ್ಲಿ ಅಲೆಕ್ಸಾಂಡರ್ ಈ ಹಿಂದೆ ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ಏನಿದೆ ಲೈಕ್ ದ ಕಾಬೂಲ್, ಆಫ್ಘಾನಿಸ್ತಾನ್, ಕಾಂದಾರ್, ಬಲೂಚಿಸ್ತಾನ್ ಇವುಗಳನ್ನೆಲ್ಲ ಚಂದ್ರಗುಪ್ತ ಮೌರ್ಯನಿಗೆ ಬಳುವಳಿಯಾಗಿ ಕೊಡ್ತಾನೆ. ಅಷ್ಟು ಮಾತ್ರವಲ್ಲದೆ ಹಿ ಆಲ್ಸೋ ಗೇವ್ ಹಿಸ್ ಡಾಟರ್ ಇನ್ ಮ್ಯಾರೇಜ್ ಟು ಚಂದ್ರಗುಪ್ತ ಮೌರ್ಯ.
ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ಮ್ಯಾಟ್ರಿಮೋನಿಯಲ್ ರಿಲೇಷನ್ಶಿಪ್ ಅಂದರೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ. ಆ್ಯಂಡ್ ರಿಟರ್ನ್ ಟು ದೀಸ್ ಅಂದರೆ ಇನ್ ರಿಟರ್ನ್ ಚಂದ್ರಗುಪ್ತ ಮೌರ್ಯ ಪ್ರೆಸೆಂಟೆಡ್ ಹಿಮ್ ವಿತ್ 500 ಎಲಿಫೆಂಟ್ಸ್ ಟ್ರೈನ್ಡ್ ಇನ್ ವಾರ್ಫೇರ್. ಇದಕ್ಕೆ ಬದಲಾಗಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನಿಗೆ ಏನು ಕೊಡ್ತಾನೆ, ಸುಮಾರು ಯುದ್ಧ ತರಬೇತಿ ಪಡೆದಂತಹ 500 ಆನೆಗಳನ್ನು ಅವನಿಗೆ ಬಳುವಳಿಯಾಗಿ ಕೊಡ್ತಾನೆ. ಆ್ಯಂಡ್ ಬಿಕೇಮ್ ಸೆಲ್ಯೂಕಸ್ ಮೇಂಟೈನ್ ಫ್ರೆಂಡ್ಲಿ ರಿಲೇಷನ್ಸ್ ಅಂದರೆ ಅಲ್ಲಿಂದ ಮುಂದೆ ಸೆಲ್ಯೂಕಸ್ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯನೊಂದಿಗೆ ಒಂದು ರೀತಿಯ ಫ್ರೆಂಡ್ಲಿ ರಿಲೇಷನ್ಶಿಪ್ ಅಂದರೆ ಒಂದು ರೀತಿಯಲ್ಲಿ ಬಾಂಧವ್ಯ ಅಥವಾ ವೈವಾಹಿಕ ಸಂಬಂಧವೂ ಇದೆ, ಅದು ಫ್ರೆಂಡ್ಲಿ ರಿಲೇಷನ್ಶಿಪ್ ಒಂದು ಸ್ನೇಹಯುತವಾದ ಸಂಬಂಧವನ್ನು ಮುಂದುವರಿಸಿಕೊಳ್ತಾನೆ. ಆ್ಯಂಡ್ ಇದರ ನೆನಪಿಗೋಸ್ಕರ ಇದರ ಕುರು ಹಾಗೆ ಆ್ಯಂಡ್ ಸೆಂಟ್ ಮೆಗಾಸ್ತನಿಸ್ ಆ್ಯಸ್ ಎಂಬಾಸಿಡರ್ಸ್ ಟು ಪಾಟಲಿಪುತ್ರ. ಮೆಗಾಸ್ತನಿಸನನ್ನು ಗ್ರೀಕ್ನ ರಾಯಭಾರಿಯಾಗಿ ಮೆಗಾಸ್ತನಿಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನಿಸನನ್ನು ಸೆಲ್ಯೂಕಸ್ ರಾಯಭಾರಿಯನ್ನಾಗಿ ಕಳುಹಿಸಿಕೊಡ್ತಾನೆ. ಆ್ಯಂಡ್ ಇಟ್ ಈಸ್ ಸೆಡ್ ದ್ಯಾಟ್ ಚಂದ್ರಗುಪ್ತ ಮೌರ್ಯ ಅಂಡರ್ಟುಕ್ ಮೆನಿ ಅದರ್ ಮಿಲಿಟರಿ ಕಾಂಕ್ವೆಸ್ಟ್ ಆ್ಯಂಡ್ ಎಸ್ಟಾಬ್ಲಿಷ್ ಎ ಲಾರ್ಜ್ ಎಂಪೈರ್ ಬಟ್ ವಿ ಡು ನಾಟ್ ಹ್ಯಾವ್ ಎ ಕ್ಲಿಯರ್ ಪಿಕ್ಚರ್ ಆಫ್ ಆಲ್ ಸಚ್ ಕಾಂಕ್ವೆಸ್ಟ್. ಅಂದರೆ ಇಷ್ಟು ಮಾತ್ರ ಅಲ್ಲ, ಚಂದ್ರಗುಪ್ತ ಇನ್ನೂ ಹಲವಾರು ದಿಗ್ವಿಜಯಗಳನ್ನು ಕೈಗೊಂಡಿದ್ದಾನೆ. ಬಟ್ ವಿ ಡು ನಾಟ್ ಹ್ಯಾವ್ ಎ ಕ್ಲಿಯರ್ ಪಿಕ್ಚರ್ ಆಫ್ ಆಲ್ ಸಚ್ ಕಾಂಕ್ವೆಸ್ಟ್ ಅಂದರೆ ಎಲ್ಲ ಕಾಂಕ್ವೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿಲ್ಲದಿಂದ ನಮಗೆ ಅದರ ಬಗ್ಗೆ ಎಷ್ಟು ವಿವರಗಳು ಸಿಕ್ಕಿಲ್ಲ. ಆ್ಯಂಡ್ ಅಕಾರ್ಡಿಂಗ್ ಟು ದ ಜೈನ ಟ್ರೆಡಿಷನ್ ಇನ್ ದ ಲಾಸ್ಟ್ ಡೇಸ್ ಆಫ್ ಹಿಸ್ ರೇನ್ ಅಂದರೆ ಜೈನ ಟ್ರೆಡಿಷನ್ ಹೇಳುವ ಪ್ರಕಾರ ಅಥವಾ ಜೈನ ಸಾಹಿತ್ಯಗಳು ಹೇಳುವ ಪ್ರಕಾರ ಇನ್ ದ ಲಾಸ್ಟ್ ಡೇಸ್ ಆಫ್ ಹಿಸ್ ರೇನ್ ಚಂದ್ರಗುಪ್ತ abdicated the throne and embraced Jainism under the influence of Jain scholar Bhadrabahu. He spent his last days at Shravanabelagola in Karnataka and died by performing Sallekana in 300 BC. Very important. The hill on which stayed is known as Chandragiri and the temple built by him as Chandragupta Basadi. ಅಂದರೆ ಜೈನ ಸಾಹಿತ್ಯಗಳು ಹೇಳುವ ಪ್ರಕಾರ ಚಂದ್ರಗುಪ್ತ ಮೌರ್ಯ ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ತನ್ನ ಒಂದು ಅಂದರೆ ಆಸ್ಥಾನದ ಒಂದು ವ್ಯಾಮೋಹವನ್ನು ಬಿಡ್ತಾನೆ ಅಥವಾ ಸಿಂಹಾಸನವನ್ನು ತ್ಯಜಿಸಿ ತನ್ನ ಗುರುವಾದಂತಹ, ನೆನ್ಪಿಟ್ಕೊಳ್ಳಿ, ಹೂ ಇಸ್ ದ ಟೀಚರ್ ಆಫ್ ಚಂದ್ರಗುಪ್ತ ಮೌರ್ಯ, ಭದ್ರಬಾಹು. ಹೂ ಇಸ್ ದ ಟೀಚರ್ ಆಫ್ ಚಂದ್ರಗುಪ್ತ ಮೌರ್ಯ, ಭದ್ರಬಾಹು. ತನ್ನ ಗುರುವಾದಂತಹ ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳಕ್ಕೆ ತೆರಳಿ ಈ ಸ್ಪೆಂಟ್ ಇಸ್ ಲಾಸ್ಟ್ ಡೇಸ್ ಎಟ್ ಶ್ರವಣಬೆಳಗೊಳ ಇನ್ ಕರ್ನಾಟಕ ಆ್ಯಂಡ್ ಡೈಡ್ ಬೈ ಪರ್ಫಾರ್ಮಿಂಗ್ ಸಲ್ಲೇಖನ. ಅಂದರೆ ಶ್ರವಣಬೆಳಗೊಳಕ್ಕೆ ತೆರಳಿ ಅಲ್ಲಿ ಸಲ್ಲೇಖನ ಎನ್ನುವಂಥ ಒಂದು ವೃತ್ತವನ್ನು ಕೈಗೊಂಡು ತನ್ನ ಕೊನೆಯ ದಿನವನ್ನು ಕಳೆಯುತ್ತಾನೆ. ಮತ್ತು ಆತನು ನೆಲೆಸಿದಂತಹ ಬೆಟ್ಟ ಅಂದರೆ ಸಲ್ಲೇಖನ ವ್ರತವನ್ನು ಕೈಗೊಂಡು ನೆಲೆಸಿದಂತಹ ಬೆಟ್ಟವನ್ನು ಚಂದ್ರಗಿರಿ ಬೆಟ್ಟ ಎಂದು ಕರೀತಾರೆ. ಮತ್ತು ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯ ಚಂದ್ರಗಿರಿ ಬಸದಿ ಎಂಬುದಾಗಿ ಕರೆಸಲ್ಪಟ್ಟಿದೆ. ಟೆಂಪಲ್ ಬಿಲ್ಡ್ ಬೈ ಹಿಮ್ ಆ್ಯಸ್ ಚಂದ್ರಗುಪ್ತ ಬಸದಿ. ಇದಿಷ್ಟು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇನ್ಫಾರ್ಮೇಷನ್. Now we will study another one important question. Kautilya. Who is Kautilya? Very important question for 2 marks. ಕೇಳಿಯೇ ಕೇಳ್ತಾರೆ 2 marksಗೆ. Note this point, students. Kautilya. Who is Kautilya? Kautilya was a famous statesman of ancient India. He was also known by other names Chanakya and Vishnugupta. He played an very important role in the dethronement of Nandas and the establishment of Mauryan Empire. He was also largely responsible for setting up of all organized administrative system. Kautilya wrote Arthashastra in Sanskrit. Kautilya wrote Arthashastra in Sanskrit. Who is Kautilya? Kautilya ಒಬ್ಬ ಪ್ರಸಿದ್ಧ ಅಂದರೆ ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ರಾಜನೀತಿಜ್ಞ. ಅವನೇನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಚಾಣಕ್ಯ, ವಿಷ್ಣುಗುಪ್ತ ಎಂಬುದಾಗಿ ಕರೀತಾರೆ. ಹಿ ಪ್ಲೇಡ್ ಆ್ಯನ್ ವೆರಿ ಸಿಗ್ನಿಫಿಕೆನ್ಸ್ ರೋಲ್ ಇನ್ ಡಿಥ್ರೋನ್ಮೆಂಟ್ ಆಫ್ ನಂದಾಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಎಂಪೈರ್. ಅಂದರೆ ನಂದವಂಶದ ಆಳ್ವಿಕೆ ಕೊನೆಗೊಳ್ಳುವಲ್ಲಿ ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಇವನ ಪಾತ್ರ ಅತ್ಯಂತ ಮಹತ್ತರವಾಗಿತ್ತು. ಈ ಸಂದರ್ಭದಲ್ಲಿ ನೋಡಿ ಅವನೊಂದು ಬರೆದಂಥ ಪ್ರಸಿದ್ಧವಾದ ಕೃತಿ ಅರ್ಥಶಾಸ್ತ್ರ ಇನ್ ಸಂಸ್ಕೃತ್. ಕೌಟಿಲ್ಯ ರೋಟ್ ಅರ್ಥಶಾಸ್ತ್ರ ಇನ್ ಸಂಸ್ಕೃತ್. ಅವನು ಬರೆದಿರುವಂಥ ಈ ಪುಸ್ತಕ ಇಟ್ಸ್ ಕಂಟೆಂಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು 3 ಮೇನ್ ಪಾರ್ಟ್ಸ್. ಈ ಒಂದು ಅರ್ಥಶಾಸ್ತ್ರ ಮುಖ್ಯವಾಗಿ ಇದರ ಕಂಟೆಂಟ್ ನೋಡಿ 3 ವಿಭಾಗಗಳಾಗಿ ಇದನ್ನು ವಿಂಗಡಿಸಲಾಗಿದೆ. ದ ಫಸ್ಟ್ ಪಾರ್ಟ್ ಡೀಲ್ಸ್ ವಿತ್ ದ ಕಿಂಗ್, ಹಿಸ್ ಕೌನ್ಸಿಲ್ ಆ್ಯಂಡ್ ದ ಗೌರ್ಮೆಂಟ್. ಅಂದರೆ ಫಸ್ಟ್ ಪಾರ್ಟ್ನಲ್ಲಿ 3 ವಿಭಾಗ ಇದೆ ಅವನ ಈ ಒಂದು ಅರ್ಥಶಾಸ್ತ್ರ. 3 ವಿಭಾಗವನ್ನು ಒಳಗೊಂಡೆ. ಅದರಲ್ಲಿ ದ ಫಸ್ಟ್ ಪಾರ್ಟ್ ಡೀಲ್ಸ್ ವಿತ್ ದ ಕಿಂಗ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆ್ಯಂಡ್ ದ ಗೌರ್ಮೆಂಟ್. ರಾಜ, ಅವನ ಕೌನ್ಸಿಲ್ಸ್ ಅಂದರೆ ಅವನ ಅಧಿಕಾರಿ
ಅಧಿಕಾರಿಗಳು ಮತ್ತು ಸರ್ಕಾರ ಇದರ ಬಗ್ಗೆ ತಿಳಿಸ್ತದೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಡೀಲ್ಸ್ ವಿತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾ. ಎರಡನೇ ಭಾಗ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನಿಗೆ ಸಂಬಂಧಪಟ್ಟದಾಗಿರ್ತದೆ. ಆ್ಯಂಡ್ ಥರ್ಡ್ ಪಾರ್ಟ್ ಡೀಲ್ಸ್ ವಿತ್ ಇಂಟರ್ಸ್ಟೇಟ್ ಲಾ ಆ್ಯಂಡ್ ಡಿಪ್ಲೊಮಸಿ ಆ್ಯಂಡ್ ವಾರ್. ಅಂದರೆ ಮೂರನೆಯ ಅವನ ಒಂದು ಈ ಅರ್ಥಶಾಸ್ತ್ರದ ಮೂರನೇ ಭಾಗವು ಅಂತಾರಾಜ್ಯ ಕಾನೂನು, ರಾಯಭಾರ ನೀತಿ ಮತ್ತು ಯುದ್ಧದ ಬಗ್ಗೆ ತಿಳಿಸ್ತದೆ. ಹೀಗೆ ಟೋಟಲಿ ಕೌಟಿಲ್ಯನ ಈ ಒಂದು ಅರ್ಥಶಾಸ್ತ್ರ ಔಟ್ಲೈನ್ಸ್ ಇನ್ ದ 7 limbs ಆಫ್ ದ ಸ್ಟೇಟ್ಸ್. ಅಂದರೆ ಒಂದು ಸುಮಾರು ಕೌಟಿಲ್ಯನ ಈ ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖವಾದ 7 ಅಂಗಗಳ ಬಗ್ಗೆ, ಅಂದರೆ ಸಪ್ತಾಂಗಗಳ ಬಗ್ಗೆ ಇದು ತಿಳಿಸ್ತದೆ. ಹೀಗಾಗಿ ಕೌಟಿಲ್ಯ ಪ್ಲೇಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಟು ಡಿಥ್ರೋನ್ಮೆಂಟ್ ಆಫ್ ನಂದಾಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮತ್ತು ನಂದ ವಂಶದ ಆಳ್ವಿಕೆಯ ಕೊನೆಗೊಳಿಸುವಲ್ಲಿ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆ ಕೌಟಿಲ್ಯನ ಪಾತ್ರ ಅತ್ಯಂತ ಮಹತ್ತರವಾಗಿತ್ತು. ಟೋಟಲಿ in this lesson, who is founder of Maurya's empire, very important. Who is Kautilya, very important question. Name the capital city of Maurya empire, very important question. Student, all of this note this point. ಎಲ್ಲರೂ ಕೂಡ ಈ ಒಂದು ಇದನ್ನು ಪಾಯಿಂಟನ್ನು ಬರ್ಕೊಳ್ಳಿ. ಮತ್ತು ನಿಮಗೆ ಆಫ್ಟರ್ ಅಂದರೆ ಕೆಲವು ಪಾಠಗಳು ಮುಗಿದ ಮೇಲೆ ನಿಮಗೆ ನಾನು ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸ್ತೇನೆ. ನೀವು ಆಲ್ರೆಡಿ ಒಂದು ಪಾಠದ ಕ್ವಶನ್ಸಿಗೆ ನಿಮ್ಮ ಫಸ್ಟ್ ಲೆಸನ್ ಇದು ಕ್ವಶನ್ ಆನ್ಸರ್ ಕಳಿಸಿದ್ದೇನೆ, ಅದನ್ನು ನೀವು ಓದಲೇಬೇಕು ಪರೀಕ್ಷೆಗೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್. ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಲೆಸನ್ ವಿಲ್ ಮೂವ್ ದ ನೆಕ್ಸ್ಟ್ ಸೆಷನ್.